ಮಿತ್ರರೇ ನಮಸ್ಕಾರ. ನಾನಿವಾಗ ನಿಮಗೆ HRMS ನಲ್ಲಿ ಹೇಗೆ ಸ್ಯಾಲರಿ ಸ್ಲಿಪ್ ಅಂದ್ರೆ ಪೇ ಸ್ಲಿಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋಂಥದ್ರ ಕುರಿತು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದಿಷ್ಟು ಶಾರ್ಟ್ ಕಟ್ ಮೂಲಕನೂ ಹೇಳ್ತೀನಿ, ಅದನ್ನ ನೀವು ಗಮನಿಸಿ. ಈಗ ನಾವು HRMS ನ ಲಾಗಿನ್ ಪೇಜ್ ಅಲ್ಲಿ ಇದೀವಿ, ಅಂದ್ರೆ ಲಾಗಿನ್ ಆದ್ಮೇಲೆ ನಮ್ದು ಹೋಮ್ ಪೇಜ್ ಅಲ್ಲಿ ಇದೀವಿ. ಸೊ ಇಲ್ಲಿ ಬಹಳಷ್ಟು ಆಪ್ಷನ್ಗಳು ಕಾಣ್ತಾ ಇದೆ, ಅದನ್ನ ನೀವು ಗಮನಿಸಿ. ಇದರಲ್ಲಿ ಒಂದು ಆಪ್ಷನ್ ರಿಪೋರ್ಟ್ಸ್ ಅಂತ ಇದೆ. ಈ ರಿಪೋರ್ಟ್ಸ್ ಇದೆಯಲ್ಲ, ಇಲ್ಲಿ ಈ ರಿಪೋರ್ಟ್ಸ್ ಅನ್ನ ನಾವು ಜಸ್ಟ್ ಕ್ಲಿಕ್ ಮಾಡೋದು ಬೇಡ, ಅದ್ರ ಮೇಲೆ ತಗೊಂಡೋದ್ರೆ ಸಾಕು. ಕೆಳಗಡೆ ಬಹಳಷ್ಟು ಆಪ್ಷನ್ಸ್ ಇದೆ, SR ರಿಪೋರ್ಟ್, ಪೇ ಸ್ಲಿಪ್ ಇಲ್ಲಿದೆ ನೋಡಿ. ಇಲ್ಲಿ ನಾವು ಕ್ಲಿಕ್ ಮಾಡ್ಬೇಕು. ಪೇ ಸ್ಲಿಪ್ ಅನ್ನೋದ್ರ ಮೇಲೆ ಕರ್ಸರ್ ತಗೊಂಡೋಗಿ ಅಲ್ಲಿ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಹೆಡ್ ಆಫ್ ಅಕೌಂಟ್ ಕೇಳ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಕೇಳ್ತಾ ಇದ್ರೆ 1 and 2 ಇರುತ್ತೆ. 1 ಅಂತ ಹೇಳಿದ್ರೆ ಅದು DDO ದಾಗಿರುತ್ತೆ, 2 ಅಂದ್ರೆ DDO ಹೊರತಾಗಿ ಬೇರೆಯವ್ರದೆಲ್ಲರದು 2 ನಲ್ಲಿ ಇರುತ್ತೆ. ನೆಕ್ಸ್ಟ್ ಮಂತ್ ಕೇಳ್ತಾ ಇದೆ. ಇಲ್ಲಿ ನಾವು ಯಾವ ತಿಂಗಳು ಸ್ಯಾಲರಿ ಸ್ಲಿಪ್ ಅನ್ನ ತಗೊಳ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಮಾರ್ಚ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲಿ 2024 ಅಲ್ಲೇ ಇದೆ ಡಿಫಾಲ್ಟ್ ಆಗಿ. ಸೊ ಈಗ ನಾವು ಇಲ್ಲಿ ಕಾಣ್ತಾ ಇದ್ದೇನೆ ನೋಡಿ, ವ್ಯೂ ಪೇ ಸ್ಲಿಪ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಆಯ್ತು ನೋಡಿ, ಇಲ್ಲಿ ಡೌನ್ಲೋಡ್ ಆಗಿ ಪೇ ಸ್ಲಿಪ್ ಓಪನ್ ಆಯಿತು. ಸೊ ಇದು ನಮಗೆ ಮಾರ್ಚ್ ತಿಂಗಳ ಪೇ ಸ್ಲಿಪ್ ಆಗಿದೆ. ಸೊ ಇದನ್ನ ನೀವು ಗಮನಿಸ್ಕೋಬಹುದು. ಸೊ ಇದು ತುಂಬಾ ಸರಳವಾಗಿದೆ, ಡೌನ್ಲೋಡ್ ಮಾಡ್ಕೊಳ್ಳೋದೇನು ಅಂತ ಏನು ದೊಡ್ಡ ವಿಷಯ ಏನಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.